ಶಿಡ್ಲಘಟ್ಟದ ಬಿಜೆಪಿ ಸೇವಾಸೌಧದಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನಾಚರಣೆ. ಭಾರತದ ಮಾಜಿ ಪ್ರಧಾನಿ, ಶ್ರೇಷ್ಠ ವಾಗ್ಮಿ, ಕವಿ ಹಾಗೂ ಬಿಜೆಪಿ ಹಿರಿಯ ನೇತಾರ ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಾಜಪೇಯಿ ಅವರ ಭಾವಚಿತ್ರದ ಮುಂದೆ ದೀಪಗಳನ್ನು ಹಚ್ಚಿ ಪುಷ್ಪಾರ್ಚನೆ ನೆರವೇರಿಸಿ ಗೌರವ ನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ, ಭಾರತೀಯ ಜನತಾ ಪಾರ್ಟಿಯ ಬುನಾದಿಯನ್ನು ಗಟ್ಟಿಯಾಗಿ ಕಟ್ಟಿದ ಮಹಾನ್ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಹುದ್ದೆಗೆ ಅಂಟಿಕೊಳ್ಳದೆ ನಿಸ್ವಾರ್ಥವಾಗಿ ದೇಶ ಸೇವೆಗೆ ತಮ್ಮ ಜೀವನವನ್ನು ಅರ್ಪಿಸಿದರು. ಅವರ ಆದರ್ಶಗಳೇ ಇಂದಿನ ವಿಶ್ವ ನಾಯಕ ನರೇಂದ್ರ ಮೋದಿ ಅವರಿಗೆ ಮಾರ್ಗದರ್ಶಿಯಾಗಿವೆ. ವಾಜಪೇಯಿ ಅವರ ಹಾದಿಯಲ್ಲಿ ನಡೆಯುತ್ತಾ ಬಿಜೆಪಿ ಪಕ್ಷವನ್ನು ಇನ್ನಷ್ಟು ಬಲಿಷ್ಠಗೊಳಿಸಿ ಭಾರತವನ್ನು ನಂಬರ್ 1 ರಾಷ್ಟ್ರವನ್ನಾಗಿಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ಕನಸನ್ನು ನನಸು ಮಾಡುವುದಾಗಿ ನಾವೆಲ್ಲರೂ ಸಂಕಲ್ಪ ಮಾಡಬೇಕೆಂದು ಕರೆ ನೀಡಿದರು. ಇನ್ನು ವೈದ್ಯರಾದ ಡಾಕ್ಟರ್ ಸತ್ಯನಾರಾಯಣ ರಾವ್ ಮಾತನಾಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತೀಯ ರಾಜಕಾರಣದಲ್ಲಿ ಅಪರೂಪದ ವ್ಯಕ್ತಿತ್ವ. 1952ರಲ್ಲಿ ಸೈಕಲ್ ಮೇಲೆ ಸಂಚರಿಸುತ್ತಾ ಪಕ್ಷವನ್ನು ಕಟ್ಟಿದ ದಿನಗಳಿಂದ ಹಿಡಿದು ದೇಶದ ಪ್ರಧಾನಿಯಾಗುವವರೆಗೂ ಅವರ ಜೀವನ ತ್ಯಾಗ ಮತ್ತು ಮೌಲ್ಯಗಳ ಪ್ರತೀಕ. ಚಪ್ಪಲಿ ಇಲ್ಲದ ದಿನಗಳಲ್ಲಿ ದೊರೆತ ಚಪ್ಪಲಿಯನ್ನು ದಾರಿಯಲ್ಲೇ ಕಂಡ ಭಿಕ್ಷಕನಿಗೆ ದಾನ ಮಾಡಿದ ಅವರ ಉದಾರತೆ, ದೇಶದ ಹಿತವನ್ನು ಎಲ್ಲಕ್ಕಿಂತ ಮೇಲಾಗಿ ನೋಡಿದ ಅವರ ಮನೋಭಾವನೆಗೆ ಉದಾಹರಣೆ. ರಾಷ್ಟ್ರೀಯ ಹೆದ್ದಾರಿ, ಎಕ್ಸ್ಪ್ರೆಸ್ ವೇ ಸೇರಿದಂತೆ ಅನೇಕ ಮೂಲಸೌಕರ್ಯ ಅಭಿವೃದ್ಧಿಗೆ ಅವರ ಹಾಕಿದ ಬುನಾದಿ ಇಂದಿಗೂ ದೇಶದ ಬೆಳವಣಿಗೆಗೆ ಕಾರಣವಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಸುರೇಂದ್ರಗೌಡ, ನಗರ ಮಂಡಲ ಅಧ್ಯಕ್ಷ ನರೇಶ್, ವೈದ್ಯರಾದ ಡಾಕ್ಟರ್ ಸತ್ಯನಾರಾಯಣ ರಾವ್, ಬಿಸಿ ನಂದೀಶ್, ಸೋಮಣ್ಣ, ಅರಿಕೆರೆ ಮುನಿರಾಜು, ಮಂಜುಳಾ, ರೂಪಾ, ನಾರಾಯಣಸ್ವಾಮಿ, ಜಯಂತಿ ಗ್ರಾಮ ನಾರಾಯಣಸ್ವಾಮಿ, ಮಧು, ಚೆಲುವರಾಜ್, ಸುಬ್ರಹ್ಮಣಿ, ಆನಂದ್, ನಾಗೇಶ್, ಬಾಲಕೃಷ್ಣ ಸೇರಿದಂತೆ ಹಲವು ಮುಖಂಡರು, ಕಾರ್ಯಕರ್ತರು, ಪದಾಧಿಕಾರಿಗಳು ಉಪಸ್ಥಿತರಿದ್ದು ವಾಜಪೇಯಿ ಅವರ ಜೀವನ ಸಾಧನೆ ಹಾಗೂ ಆದರ್ಶಗಳನ್ನು ಸ್ಮರಿಸಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315. ನಮ್ಮೆಲ್ಲರ ಮಾರ್ಗದರ್ಶಿಗಳು ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಬುನಾದಿಯನ್ನ ಗಟ್ಟಿಯಾಗಿ ಕಟ್ಟತಕ್ಕಂಥ ಕೆಲಸ ಮಾಡಿರ್ತಕ್ಕಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತಿನ ದಿವಸ ಅವರ 101ನೇ ವರ್ಷದ ಜನ್ಮದಿನದ ಅಂಗವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗೂ ಪ್ರಧಾನಮಂತ್ರಿ ಹುದ್ದೆಯ ಕುರ್ಚಿಗೆ ಅಂಟಿಕೊಳ್ಳದೆ ನಿಸ್ವಾರ್ಥವಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಯಾಕಂತ ಅವರ ಹಾದಿಯಲ್ಲಿ ಬಂದಿರತಕ್ಕಂತಹ ನಮ್ಮ ವಿಶ್ವನಾಯಕವಾಗಿರ್ತಕ್ಕಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ನೋಡಿದ್ರೆ ನಮಗೆಲ್ಲ ಗೊತ್ತಾಗುತ್ತೆ. ಯಾಕಂದ್ರೆ ಅವರೆಲ್ಲರೂ ಸಹ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಹಾದಿಯಲ್ಲಿ ಅವರ ಆದರ್ಶಗಳನ್ನು ಇಟ್ಕೊಂಡು ಇವತ್ತು ದಿವಸ ಇಷ್ಟು ದೊಡ್ಡ ಮಟ್ಟಕ್ಕೆ ಅವರು ಬೆಳೆದಿರೋದು ಕೇವಲ ಒಂದು ಚಾಯ್ ಮಾಡತಕ್ಕ ಮಾತ್ರ ಇಲ್ಲ, ಕಾರಣ ವಾಜಪೇಯಿ ಅವರಂತಹ ಒಂದು ಆದರ್ಶದ ಇವತ್ತು ನಾವು ಪುಣ್ಯಾತ್ಮನ್ನ 101ನೇ ವರ್ಷ ಎಲ್ಲರೂ ಸಹ ಸ್ಮರಿಸ್ತಾ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಭಾರತೀಯ ಜನತಾ ಪಾರ್ಟಿಯನ್ನ ಗಟ್ಟಿಯಾಗಿ ಕಟ್ಟತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ನಿಮ್ಮ ಆದರ್ಶಗಳಿಗೆ ನಾವು ಯಾವಾಗಲೂ ಕಟ್ಟುಬದ್ಧರಾಗಿದ್ದು ನಾವು ನಿಷ್ಠಾವಂತರಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸೈನಿಕರಾಗಿ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳದೆ ನಾವು ಪಕ್ಷವನ್ನ ಗಟ್ಟಿಗೊಳಿಸೋದ್ರ ಮುಖಾಂತರ ಮುಂಬರುವ ದಿನಗಳಲ್ಲಿ ನಿಮ್ಮ ಭಾರತವನ್ನ ನಂಬರ್ 1ನೇ ಸ್ಥಾನಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಯಾರು ನಮ್ಮ ವಿಶ್ವನಾಯಕರು ನಮ್ಮ ನರೇಂದ್ರ ಮೋದಿ ಅವರು ಕನಸಿಟ್ಕೊಂಡಿದ್ದಾರೆ, ಆ ಕನಸನ್ನ ನನಸು ಮಾಡ್ತೀವಿ ಅಂತ ಹೇಳಿ ಈ ಮುಖಾಂತರ ಮುಂದುಗಡೆ ನಾವು ಒಂದು ಪ್ರಮಾಣವನ್ನು ಮಾಡ್ತೀವಿ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ, ಸನ್ಮಾನ್ಯ ಅಟಲ್ ವಾಜಪೇಯಿ ಇಂಥ ವ್ಯಕ್ತಿ ಅಂತ 1952ರಲ್ಲಿ ಅವರಿಗೆ ಸೈಕಲ್ನಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದ್ರು. 1952ರಲ್ಲಿ ಕಾಲಿಗೆ ಚಪ್ಪಲಿ ಹಾಕೊಳ್ಳೋಕೆ ಅವ್ರಿಗೆ ಇರಲಿಲ್ಲ. ಅವಾಗ
ಹೋಗಿದ್ದಾಗ ಯಾರೋ ಒಬ್ಬ ಭಿಕ್ಷುಕ ಅವನಿಗೆ ಕಾಲು ನನ್ನ ಚಪ್ಪಲಿ ಇಲ್ಲ ಅಂತ ಅದನ್ನು ಕೊಟ್ಬಿಟ್ರು. ಅಂತ ವ್ಯಕ್ತಿಯನ್ನ ವಿಪರೀತ ಕಟ್ಟುವಂತಹ ದೊಡ್ಡ ಅಗೌರವದ ಹಿಮಾಲಯ ಪರ್ವತದಂತಹ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದ್ದಾರೆ. ಇವತ್ತೆಲ್ಲ ನಾವು ನಮ್ಮ ದೇಶದ ಪ್ರಧಾನಿ ಮೋದಿ ಅವರನ್ನ ಅವ್ರು ಎಲ್ಲೋ ಇದ್ದವರನ್ನ ತಂದು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಮಾಡಿ 2009ರಲ್ಲಿ ಇವತ್ತು ಒಂದು ಅನನ್ಯ ರತ್ನವನ್ನು ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ. ಬಂಧುಗಳೇ, ವಾಜಪೇಯಿ ಮಾಡಿದ ಒಂದು ದೊಡ್ಡ ತಪ್ಪು ಏನು ಅಂತಂದ್ರೆ 2000ನೇ ಇಸ್ವಿನಲ್ಲಿ ನಮ್ಮ ಈ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಅಮೆರಿಕದ ಒಂದು ವಾಯು ನಿಲ್ದಾಣದಲ್ಲಿ ವಿಮಾನ ನಿಲ್ದಾಣದಲ್ಲಿ ಅವರು ಗಾಂಜಾ ದುಡ್ಡು ಎಲ್ಲ ಸಿಕ್ಕಿದಾಗ ನಮ್ಮ ದೇಶಕ್ಕೆ ಮಾನ ಮರ್ಯಾದೆ ಹೋಗುತ್ತೆ. ಮಾಜಿ ಪ್ರಧಾನಿಗಳ ಮಗ ಅಂತ ಬಿಡಿಸೋದು ಅವರು ಬಿಡಿಸಿದ ಇವತ್ತು ಅವರಿಗೆ ಭಾರತ ದೇಶಕ್ಕೆ ದೊಡ್ಡ ಕಳಂಕ ತರ್ತಿದ್ದಾರೆ. ಅಂತ ವ್ಯಕ್ತಿ ನಮ್ಮ ದೇಶಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಇವತ್ತು ನಾವು ದೊಡ್ಡ ದೊಡ್ಡ ರೋಡ್ಗಳನ್ನು ಓಡಾಡ್ತಿದ್ದೀವಿ, ಹೈವೇಸು ಎಕ್ಸ್ಪ್ರೆಸ್ ವೇಸು ಎಲ್ಲ. ಅದು ವಾಜಪೇಯಿ ಬರೋದ್ರಿಂದ ಇವತ್ತು ಆಗ್ತಾನೆ ಇರಲಿಲ್ಲ. ಎಷ್ಟು ಆಕ್ಸಿಡೆಂಟ್ ಆಗೋದು, ಎಷ್ಟು ತೊಂದರೆ